ನವರಾತ್ರಿ ಉತ್ಸವದಲ್ಲಿ ಎಲ್ಲಾ ಕಡೆ ನಮ್ಮ ಭಾರತ ದೇಶದ ತುಂಬಾ ಏನು ಮಾಡ್ತಾರಪ್ಪ ಅಂತಂದ್ರ ಉತ್ಸವದ ನಿಮಿತ್ತ ಮೇನ್ ಏನ್ ಮಾಡ್ತಾರ ಉತ್ಸವದ ದೇವಿ ಆರಾಧನೆ ಮಾಡ್ತಾರೆ ಮತ್ತು ಉಪವಾಸ ಮಾಡ್ತಾರೆ ಬರೋबर ಅದಕ್ಕೆ ನಾನು 3 ತಾಸು ಲೇಟ್ ಮಾಡಿ ಬರ್ಲಕ್ಕೆ ಕಾರಣ ಅಂತ ನಿಮಗೆ ಉಪವಾಸ ಆಗಲಿ ಅಂತ ಹೇಳಿ 9 ದಿನ ಅಂತೂ ಮಾಡಕ್ಕಾಗಲ್ಲ ಮಾಡ್ರಿ ಒಂದು ಮಾಡಕ್ಕಾಗಲ್ಲ ಮತ್ತು ಸಹಜ ರೀತಿಯಿಂದ ಉಪವಾಸ ಆಯ್ತಿತ್ತು ಅಂತಂದ್ರ ನಮ್ಮದು ಭಾಗ್ಯನೇ ಏನ್ರಿ जो भी होता है अच्छा के लिए होता है जो हो रहा है अच्छा ही हो रहा है जो होने वाला है अच्छा ही ಅದಕ್ಕೆ ಬಹಳ ಸೋಗೆ ಅಶೋಕ ಬಹಳ ಈಗ ನೀವು ಬಂದ ಮೇಲೆ ಹಸು ಹೋಯ್ತು ಹರತಲೆ ತಾನ ಭೂಕ ಪಾಹತಾ ಮಾವುಲಿ ಪಾಪ ತಾಪ ದೈನ್ಯಗೆ ಅದಕ್ಕೆ ಕನ್ನಡ ಎಲ್ಲರಿಗೂ ಬರ್ತದೆ ಮರಾಠಿಲಿ ಹೇಳ ಕನ್ನಡ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ साम्ब सदा शिव साम्ब सदा शिव शिव ओम सच्चिदानंद 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 सद्गुरुनाथ महाराज की जय।
महात्मा बसवेश्वर महाराज की जय, जगद्गुरु पंचाचार्य महाराज की जय, बसवलिंग शिवाचार्य महाराज की जय, सद्गुरु शिवानंद शिवाचार्य महाराज की जय, संत शिरोमणि मनमस्वामी महाराज की जय, जय भवानी माता की जय। वागर्थविव संपृक्तो वागर्थ प्रतिपत्ते जगतपितरो वंदे पार्वती परमेश्वरो। त्रिकाल वंदनीय प्रातस्मरणीय पूज्य गुरुवर्यांचं स्मरण करून एकलार ग्रामದ ದೇವಿ ಆರಾಧನೆಯ ನಿಮಿತ್ತ ಮಾಡಿಕೊಂಡು ಪಾಲ್ಗೊಂಡಂತ ಎಲ್ಲಾ ಸದ್ಭಕ್ತರ ಸಾಕ್ಷಿ ಸ್ವರೂಪನಾದ ಶಿವನನ್ನ ಸ್ಮರಿಸಿ ಸಾಯಂಕಾಲ ಸಮಯದಲ್ಲಿ ನಮ್ಮನ್ನ ಬರಿಮಾಡಿಕೊಂಡು ಅನೇಕ ಭಕ್ತಾದಿಗಳಿಗೆ ಪೂಜ್ಯ ಗುರುಗಳ ಆಶೀರ್ವಾದ ಆಗಲಿ ಅನ್ನತಕ್ಕಂಥ ಭಾವನೆಯಿಂದ ನಮ್ಮ ಇಲ್ಲಿ ಕಾರ್ಯಕರ್ತರು ನಮ್ಮನ್ನ ಕರೆದರು. ಆದರೆ ಸಾಯಂಕಾಲ ಸಮಯದಲ್ಲಿ ತಮಲೂರಿನಲ್ಲಿ ಕಾರ್ಯಕ್ರಮ ಇರೋದರಿಂದ ನಮಗೆ ಸಾಯಂಕಾಲ ಬರಕ್ಕಾಗಲ್ಲ ಅಂತಂದಿವಿ. ಮತ್ತು ನಿಮಗೆ ಯಾವಾಗ ಬರಬೇಕಾಗ್ತದ, ನಿಮ್ಮ ಇಷ್ಟದ ಪ್ರಕಾರ ನೀವು ಬರ್ರಿ ಅಂತ. ಸಾಧು ಸಂತರು ಮಹಾತ್ಮರು ಶರಣರು ಮಹಾನ್ ಪುರುಷರು ಅವರು ಯಾವಾಗ ಬರ್ತಾರ ಹೇಳಕ್ಕಾಗಲ್ಲ. ಅದು ಹೆಂಗದ ಅಂತಂದ್ರ ಇದು ಮಳಿ ಇದ್ದಂಗ. ಮಳಿ ಅಂದ್ರೆ ಗೊತ್ತದ ಇಲ್ಲ, ಪಾವುಸ್ ಪಾವುಸ್ ಆನ ಆನ ಅಂటాರ ಏಮೋ ತೆಲುಗುಲ वाना। हाँ, वाना तो मालूम नहीं है लेकिन वाहन में आ गए। हाँ, ಯಾವಾಗ ಮಳಿ ಬರ್ತದೆ ಹೇಳಿ ಬರ್ತದೇನು? ಬರಂಗಿಲ್ಲ. ಮಳಿ ಹ್ಯಾಂಗ ಹೇಳಿ ಬರಂಗಿಲ್ಲ, ಹಂಗ ಮಹಾರಾಜರನ್ನು ಕೂಡ ಹೇಳಿ ಬರಂಗಿಲ್ಲ. ಏನು ಪರಂತು ಯಾವಾಗ ಝಡ್ಕಶ್ ಹೊಡಿತದೋ ಅದನ್ನು ಹೇಳಕ್ಕಾಗಲ್ಲ. ಮಾಡ ತುಂಬಿ ಕಾಣ್ತದ, ತುಂಬಿ ಮಾಡ ಕಾಣ್ತದ, ಯಾವಾಗ ಯಾವಾಗ ಮಳಿ ಬರಂಗಿಲ್ಲ. ಯಾವಾಗ ಮೋಡನೇ ಇರಂಗಿಲ್ಲ ಆದ್ರೂ ಕೂಡ ಹೊಡ್ತಿ ಮಾರ ಎಲ್ಲ ತುಂಬಿ ಹರಿಲಿಕತ್ತದ. ಹಳ್ಳ ಹಳ್ಳ ಅಲ್ಲ ನದಿ ಏನ್ರಿ. ಈ ಬಿರ್ಕೂರ್ ಮೇಲಿಂದ ಬಂದೆವು, ಪೂರ ಆ ಕಡಿಂದ ಈ ಕಡಿ ಪ್ಯಾಕ್ ನಡೆದ ಪೂರ. ಅದಕ್ಕೆ ಎಂಥ ದಿವಸಗಳು ಎಂಥ ಮಳಿ ಯಾವಾಗ ಬರ್ತದ, ಕೋಣ ದಿವಸ ಏಯಿಲ ಕೈಸ, ಯಾವಾಗ ಹೆಂಗ ಆಗ್ತದೋ ಹೇಳಕ್ಕಾಗಲ್ಲ. ಆ ರೀತಿ ಮಹಾತ್ಮರು ಶರಣರು, ಶರಣರ ಬರವೆನೆಗೆ ಪ್ರಾಣ ಜೀವಾಳವಯ್ಯ. ಶರಣರು ಯಾವಾಗ ಬರ್ತಾರೋ ಅದೇ ಒಂದು ಪುಣ್ಯ ಪರ್ವದ ಕಾಲ ಅಂತಂತಾರವ್ರು. ಅದಕ್ಕೆ ಅಂಥ ಒಂದು ಪರ್ವಕಾಲ ಎಕಲಾರದವರು ಏಕ ಭಕ್ತಿ ಅನ್ನಂಗೇನ್ರಿ. ಎಕಲಾರದವ್ರ ಭಕ್ತಿ ಏಕ ಭಕ್ತಿ. ಎಲ್ಲ ಊರದವ್ರು ಹಂಗಿಲ್ಲ ಏನು. ಎಲ್ಲ ಊರದವ್ರು ಏನಂತಾರ ಗೊತ್ತದೇನು? ಇಲ್ಲ ಈಗೇ ಬರಬೇಕು, ಇದೇ ಟೈಮಿಗೆ ಬರಬೇಕು, ಹಂಗೇ ಬರಬೇಕು, ಹಿಂಗಂತಾರ. ಎಕಲಾರದವ್ರು ಹಂಗಲ್ಲ. ನಿಮ್ಮ ಮನಸ್ಸು ಯಾವಾಗ ಬರ್ತದ ಅವಾಗ ಬರ್ರಿ ಅಂಬೋರ್ ಊರಂದ್ರ ಎಕಲಾರ್ ಒಂದೇ ಅದ ಅಂತೀವಿ. ಬಹಳ ಆನಂದ ಐತಿ. ಆನಂದಂ ಬ್ರಹ್ಮೇತಿ ವ್ಯಜಾನಾಥ ಆನಂದೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ ಆನಂದಂ ಪ್ರಿಯಂತೆ ವಿಷಂವಿಶಂತಿ ಇತಿ. ಪ್ರತಿಯೊಬ್ಬ ಜೀವ, ಪ್ರತಿಯೊಬ್ಬ ವ್ಯಕ್ತಿ ಇದು ಎಲ್ಲ ಯಾಕೆ ಮಾಡ್ತಾನಪ್ಪ, ಏನು ವಿಶೇಷ? ಶಿವಸ್ವಾಮಿ ಆದಾಗೂ ಇಲ್ಲೇ ಬಂದೇವೇನು ಶಿವಸ್ವಾಮಿ. ಅದನ್ನು ಹಿಂಗೆ ಬಹಳ ಭವ್ಯವಾಗಿರತಕ್ಕಂಥ ಕಾರ್ಯಕ್ರಮ. ಈ ರೀತಿ ದೇವಿ ಆರಾಧನೆ ಮಾಡತಕ್ಕಂಥ ಎಲ್ಲ ಭಕ್ತಾದಿಗಳು ಯಾವ ರೀತಿಯಾಗಿ ಇದರೋ ಅದೇ ರೀತಿಯಾಗಿ ಶಿವಸ್ವಾಮಿ ಆದಾಗನೂ ಕೂಡ ನಾನು ಬಂದು ಸಾಯಂಕಾಲದಲ್ಲಿ ಪ್ರವಚನ ಕೊಟ್ಟಿದ್ದ. ಆದ್ರೂ ಕೂಡ ಇವಾಗ ನೆನಪುಸಂ
ನೆನೆಸ್ಕೊಳ್ಳಮ್ಮ. ಏನು ನೆನೆಸ್ಕೊಳ್ಬೇಕಪ್ಪ? ಇದು ಎಲ್ಲ ಯಾಕೆ ಮಾಡ್ತೀವಿ? ಜಪ, ತಪ, ಸಾಧನ, ಯೋಗ, ಯಾಗ, ಯಜ್ಞ, ಹೋಮ, ಹವನಾದಿಗಳು ಇವೆಲ್ಲ ಯಾಕೆ ನಾವು ಮಾಡಕ್ಕ? ಏನು ಕಾರಣ? ಯಾಕೆ ಪೂಜಾ ಮಾಡ್ತೀವಿ? ಯಾಕೆ ಜಪ ಮಾಡ್ತೀವಿ? ಯಾಕೆ ತಪಶ್ಚರ್ಯ ಮಾಡ್ತೀವಿ? ಯಾಕೆ ಉಪವಾಸ ಮಾಡ್ತೀವಿ? ಕಾರಣ ಬೇಕಲ್ಲ. ಕಾರಣ ಇಲ್ಲಾರದೆ ಯಾರು ಮಾಡಂಗಿಲ್ಲ. ಏನು ಅಪೇಕ್ಷೆ ಏನದ? ಏನು ಅಪೇಕ್ಷೆ ಪಟ್ಟು ನಾವು ಪೂಜಾ ಮಾಡಕತ್ತೀವಿ? ಬಯಕೆ ಏನದ? ಬಯಕೆ, ಅಪೇಕ್ಷಾ, ಇಚ್ಛಾ. ಏನು ಇಚ್ಛಾ ಇಟ್ಕೊಂಡು ಮಾಡ್ತೀವಿ? ಕೆಲಸ ಹೇಳಿದ ಏನು ಇಚ್ಛಾ ಇಟ್ಕೊಂಡು ಮಾಡ್ತೀವಿ? ದೇವಿ ಆರಾಧನಾ, ದೇವ್ರ ಪೂಜೆ ಯಾಕೆ ಮಾಡ್ತೀವಿ? ಯಾಕೆ ಆರತಿ ಮಾಡ್ತೀವಿ? ಯಾಕೆ ದೇವಿ ಕೂಡಿಸ್ತೀವಿ? ಗಣಪತಿಗೆ ಯಾಕೆ ಕೂಡಿಸ್ತೀವಿ? ಉಪವಾಸ ಯಾಕೆ ಮಾಡ್ತೀವಿ? ಸುಮ್ಮನೆ ಮಾಡ್ತೇವ ಅಮ್ಮ? ಸುಮ್ಮನೆ ಮಾಡ್ತೇವ? ಸುಮ್ಮನೆ ಯಾರು ಮಾಡಂಗಿಲ್ಲ. ಏನಾದರೂ ಒಂದು ಅಪೇಕ್ಷೆ ಅದ. ಏನದ ಅಪೇಕ್ಷಾ? ಯಾರಿಗೆ ಮಕ್ಕಳಿಲ್ಲ, ಮಕ್ಕಳು ಬೇಡ್ತಾವ. ಯಾರದ ಮದುವೆ ಆಗಿಲ್ಲ, ಮದುವೆ ಮಾಡ್ಕೋತಾವ. ಯಾರಿಗೆ ರೊಕ್ಕ ಇಲ್ಲ, ರೊಕ್ಕ ಬೇಡ್ಕೊಳ್ತಾರ. ಯಾರಿಗೆ ಭೂಮಿ ಇಲ್ಲ, ಭೂಮಿ ಬೇಡ್ಕೊಳ್ತಾರ. ಯಾರಿಗೆ ನೌಕರಿ ಇಲ್ಲ, ನೌಕರಿ ಬೇಡ್ಕೋತಾರ. ಬರೋಬರದ? ಏನು ಸುಮ್ಮನೆ ಮಾಡ್ತೇವ? ಅದರ ಉದ್ದೇಶ ಇರ್ತದೆ. ಏನಾದರೂ ಒಂದು ಅಪೇಕ್ಷೆ ಇಟ್ಟು ನಾವು ದೇವಿಯ ಆರಾಧನೆ, ಭಗವಂತನ ಆರಾಧನೆ ಮಾಡ್ತಾ ಇರ್ತೀವಿ. ಟೀಕದ ಬೇಡಿದೆಲ್ಲ ದೇವಿ ಕೊಟ್ಟಳು ಅಂತ ತಿಳಿರಿ. ಮಕ್ಕಳಿಲ್ಲಾರ್ದವ್ರಿಗೆ ಮಕ್ಕಳು ಕೊಟ್ಟರು, ಹೆಂಡ್ರು ಇಲ್ಲಾರ್ದವ್ರಿಗೆ ಹೆಂಡ್ರು ಕೊಟ್ಟರು, ಭೂಮಿ ಇಲ್ಲಾರ್ದವ್ರಿಗೆ ಭೂಮಿ ಕೊಟ್ಟರು, ನೌಕರಿ ಇಲ್ಲಾರ್ದವ್ರಿಗೆ ನೌಕರಿ ಕೊಟ್ಟರು, ಅನ್ನ ಇಲ್ಲಾರ್ದವ್ರಿಗೆ ಅನ್ನ ಕೊಟ್ಟರು, ನೀರು ಇಲ್ಲಾರ್ದವ್ರಿಗೆ ನೀರು ಕೊಟ್ಟರು. ಆಗ್ಯದೇನು ಸಮಾಧಾನ? సమాధానం అయిందే లేదా? లేదు. ఎందుకోసము? ನಾನು ತೊಡ್ತಾ ಹೊಡಿತಾ ತೆಲುಗುದಾಗ ತೊಡಿದೆ. ಯಾಕಪ್ಪ? ಯಾಕೆ ಸಮಾಧಾನ ಆಗಿಲ್ಲ? ನಾವು ಬೇಡದೆ ತಪ್ಪು ಬೇಡಿದೆವು. ಏನು ಬೇಡಬೇಕಾಗ್ಯದ ಅದು ಬೇಡಿಲ್ಲ. ಯಾವ ವಸ್ತುವಿನಿಂದ ನಮಗ ದುಃಖ ಆಗ್ತದ ಅಂತ ವಸ್ತುನೇ ಬೇಡದೆವು. ದುಃಖ ಆಗಂತ ವಸ್ತು ಮಕ್ಕಳು ಬೇಡದ್ರಿ. ಗೊತ್ತ? ಮಕ್ಕಳು ಬೇಡದ್ರಿ. ಮಕ್ಕಳದಿಂದ ಸುಖ ಆಯ್ತೇನು? ಬಡ್ಡಿಗೆ ತೊಗೊಂಡು ಬೆನ್ನು ಹತ್ತಕತ್ತಾನ. ಮೊದಲು ಹೆಂಗ್ ಬರ್ತೀರಂದ್ರೆ ಮಠಕ್ಕೆ ಎಲ್ಲ ಮಕ್ಕಳು ಬರ್ತೀವಿ ಶಿಕಾಯ್ತು ತಗೊಂಡು. ಅಪ್ಪವ್ರೇ ನಮ್ಮ ಅಪ್ಪ ಭಾಳ ಹೊಡ್ಲಿಕತ್ತನ್ರಿ, ಭಾಳ ಪರೇಶಾನ್ ಅದ ಅಂತ ಹೇಳಿ ಪೈಲೆ ಮಗ ಬರ್ತಿದ್ದ. ಈಗ ಉಲ್ಟಾ ಆಗ್ಯದ. ಈಗ ತಂದಿ ಹೊಂಟಾನ. ಹೊಡೆದು ನನಗೆ ಹೊರಗೆ ಹಾಕ್ಯನ್ರಿ ಅಪ್ಪ ಅಂತ ಹೇಳಿ. ಉಲ್ಟಾ ಚಾಲಲೆ ಸತ್ತಾ ಪ್ರತಿ ವಿಸರ್ಲೆ. ನಾವು ಏನು ಬೇಡಬೇಕಾಗಿತ್ತು, ನಾವು ಮಕ್ಕಳಾದ್ರೆ ನಾವು ಸುಖಿ ಆತೀವಿ ಅಂತ ತಿಳ್ಕೊಂಡು ಮಕ್ಕಳು ಬೇಡಿದೀವಿ. ಆ ಮಕ್ಕಳದಿಂದ ದುಃಖನೇ. ದುಡ್ಡಿದ್ರೆ ಸುಖಿ ಆಗ್ತೀನಿ ಅಂತ ವಿಚಾರ ಮಾಡಿದ್ರಿ. ನಾ ಹೆಸರು ತೊಳಂಗಿಲ್ಲ, ಬಹಳಷ್ಟು ಜಾಗದಾಗ ಹೋಗಿನಿ ಏನ್ರಿ. ಅಷ್ಟು ದೂರದಿಂದ ಬಂದೀನಿ ಅಂತ ತಿಳ್ಕೊಂಡು 4 ಮಾತು ಹೇಳ್ತೀನಿ. ಯಾಕಂದ್ರೆ ಹೊಸ ಆದ್ರೂ ಬಿ ಥೋಡೆ ಶಾಂತಿ. ಒಂದಿನ ಉಪವಾಸ ಇದ್ರಿ ಏನಾಗ್ತದ? ಮುಂಚೆ ಹೊಡೆದಿರ್ಬೇಕು. ನಾಷ್ಟ ಫುಲ್ ಮಾಡಿರಲಿಲ್ಲ ನಾಷ್ಟ? ಮಾಡಿದೆವು. ಆಗ್ಯದ. ಶಿಸ್ತು ಕುಂತೀರಿ. ನಿಮ್ಗೆ ಏನದ? ದಬಾಷಿ ಮಾಡ್ರೆ ನಮ್ಮ ಸಂಗಡ ಬಂದ್ರು ಉಪವಾಸ ಏನ್ ಮಾಡ್ಲಿ? ಅವಕ್ಕೆ ಉಳ್ಳೆ ಕೊಟ್ಟಿಲ್ಲ ಅನ್ನೋ ಚಾ ಸತ್ತ ಕೊಡ್ಸಿಲ್ಲ ಅವ್ರಿಗೆ. ವಿಪರೀತ ಕಾಲ ವಿನಾಶ ಬುದ್ಧಿ ವಿನಶ್ಯಂತಿ. ಬಹಳ ವಿಚಿತ್ರದ. ನಾ ದೇವ್ರಿಲ್ಲ, ನಾ ದಿಂಡ್ರಿಲ್ಲ, ಧರ್ಮ ಇಲ್ಲ, ಗುರು ಇಲ್ಲ, ಯಾವ ಸ್ಥಾನದ ಏನು ಮಾಡ್ಬೇಕಂಬುದು ಬುದ್ಧಿ ಬಿ ಇಲ್ಲ ಏನ್ರಿ. ಕೊಳ್ ಕೊಯ್ದು ಹಾಕಿದ್ರೆ ಖತಮ್. ಗೊತ್ತಾಗಿದ್ದಿಲ್ಲ ಎಲ್ಲ? ಎಕ್ಲರ್ದವ್ರಿಗೇನೋ ಗೊತ್ತಾದಂಗೆ ಕಾಣಲ್ಲ. ಆರತಿ ಮಾಡಮಂದು ಕೊಳ್ ಕೊಯ್ದು ಹಾಕ್ಯಾರ. ಇನ್ನು ಇದ್ರಕ್ಕಿಂತ ಹೆಚ್ಚಿಗೆ ಏನು ಬೇಕಿಲ್ಲ. ಅಂದ್ರ ವಿಪರೀತ ಕಾಲ ವಿನಾಶ ಬುದ್ಧಿ ವಿನಶ್ಯಂತಿ. ವಿನಾಶ ಕಾಲದಾಗ ಏನಾಗ್ತದೋ ಹೇಳಕ್ಕಾಗಲ್ಲ. ಅದಕ್ಕ ದುಡ್ಡು ಬೇಡದೀವಿ,
ಒಬ್ಬಾಕಿ ತಾಯಿ, ಉದಾಹರಣೆ ಕೊಡ್ತೀನಿ ನಿಮಗೆ. ಒಬ್ಬಾಕಿ ತಾಯಿ, ಹೆಸರು ಹೇಳಂಗಿಲ್ಲ, ನಡೆದ ಘಟನೆ ಅದ. ನಾವು ಯಾವಾಗೂ ನಾ ಪ್ರವಚನ ಮಾಡಿದ್ರ ಪುಸ್ತಕದಂತ ಕಮ್ಮಿ, ನಡೆದಂತ ಘಟನೆಗಳು ಹೇಳೋದು ಬಹಳ ಹೆಚ್ಚಿಗೆ ನಾನು ಅದ್ರ ಸಲುವಾಗಿ ಬಹಳ ಇಂಟ್ರೆಸ್ಟ್ ಕೊಟ್ಟು ಕೇಳ್ತಾರೆ ಜನ ನನ್ನ ಪ್ರವಚನ. ಮರಾಠಿದಾಗ ಬಹಳ ಅದ, ಕನ್ನಡದಾಗ ಬಹಳ ಕಡಿಮೆ ಅದ ಸ್ವಲ್ಪ. ಅಂದ್ರೆ ನಿಮ್ಮ ಭಾಷೆ ನನಗೆ ಅಷ್ಟು ಪ್ಯೂರ್ ಬರಂಗಿಲ್ಲ. ಎಕ್ಲಾರದ ಭಾಷೆ ಭಾರಿ ಅದ ಏನ್ರಿ. ಎತ್ತಿಸಿ ಬಂದಿ, ಎತ್ತಿ ಶೋಧಿ, ಅದು ಬಹಳ ಮುಚ್ಕಿಲ್ಲ. ಯೌಡು ಅಂತ, ಯೌಡು ಎರಡು ಅನ್ನಂಗಿಲ್ಲ, ಯೌಡು ತಗೊಂಬರ್ರಿ, ಯೌಡು. ನಂದ ಯೌಡು ಅಂದ್ರೆ ಏನ್ ತರ್ಲಿ, ತೌಡು ತಗೊಂಬರ್ತ, ಯೌಡು ಬೇಡ. ಅದಕ್ಕ ಆ ಮಾತಾ ಏನ್ ಮಾಡಿದಳು ಅಂದ್ರೆ, ಹಿಂಗೆ ಪೂಜಾ ಪಾಠ ಮಾಡಿ ಎಲ್ಲ ಮಾಡಿ ಬೇಡ್ಕೊಂಡ್ಳು, ಅಪ್ಪಾಜಿ ಇವರೇ ಏನು ನಮ್ದು ಇದು ಪರಿಸ್ಥಿತಿ, ಎಲ್ಲರೂ ಗಾಡಿದ ತಿರುಗಾಡಕತ್ತಾರ, ಬಂಗ್ಲಾ ಮಾಡ್ಕೊಂಡಾರ, ಹೊಲ ಮಾಡ್ಕೊಂಡ್ರ, ನಿಮ್ಮ ನೆಲ ಮಾಡ್ಕೊಂಡ್ರ, ಎಲ್ಲ ಮಾಡ್ಯಾರ. ಅಪ್ಪಾಜಿ ನಮಗೂ ಏನ್ರಿ ಕೃಪಾ ತೋರಿಸ್ರಿ ಅಂತಂದ್ರ ನಾ ಏನಂದ, ನೀವು ಬರ್ರಿ ಕಪಿಲಧಾರಕ್ಕ ಬಂದು ಪೂಜಾ ಮಾಡ್ರಿ, ವರದಾಶಂಕರ ಕಥಿ ಓದ್ರಿ 21 ಸೋಮವಾರ ಅಂತೇಳಿ ಎಲ್ಲ ಕೆಲವೊಂದು ನೇಮಗಳು ಹೇಳ್ದೇವಿ. ಆ ಅಮ್ಮ ಆ ರೀತಿಯಾಗಿ ಎಲ್ಲ ಕಂಪ್ಲೀಟ್ 21 ಸೋಮವಾರ ಮಾಡಿದಳು. ಏನ್ ಹೇಳಿದೇವಲ್ಲ ನೇಮ ಮಾಡಿದಳು ಅಮ್ಮ. ಎಲ್ಲ ಆದ್ಮೇಲೆ ಯೋಗ ನಾವು ಹೇಳೋದಕ್ಕ ಅದು ಆಗೋದಕ್ಕ ಬಹಳ ಪ್ರಗತಿ ಹೊಂದಿದ್ರು ಅವರು, ವಿಕಾಸ ಆಯ್ತು. ಈಗ ಮೇನ್ ಬಾಜಾರದಾಗ 15 ಕರೋಡ್ ರೂಪಾಯಿ ಮನಿ ಕಟ್ಟ್ಯಾರ ಅವರು. 15 ಕರೋಡ್. 15 ಕರೋಡ್ಗೆ ಏನಂತೀರಿ ತೆಲುಗುದಾಗ? 15 ಕೋಟ್ಲು. ತಲೆಗಿಂದಿ ಎಂದಕ್ಕೂ ಇಲ್ಲು ಕಟ್ಟದಾನಿಗೆ ಬೆಸ್ಟ್ ಜಬರ್ದಸ್ತ್ ಮನಿ ಕಟ್ಟ್ಯಾನ. ಅಡಿಗೆ ಮನೆಗೂ AC, ಹೊರಗಂತೂ ಇರ್ತಾವ, ಹಾಲ್ದಾಗ ಇರ್ತಾವ, ಅದ ಅಡಿಗೆ ಮನೆಗೂ AC. ಅಷ್ಟು ವ್ಯವಸ್ಥಿತ. ಬಾಡಿಗೆ ಬರ್ತದ 5 ಲಕ್ಷ ರೂಪಾಯಿ ಅದ ಇದಕ್ಕೆ, ಬಿಲ್ಡಿಂಗ್ದಾಗ. ಬಿಲ್ಡಿಂಗ್ ಕಿರಾಯಿನೇ ಬರ್ತದ 5 ಲಕ್ಷ. ಮತ್ತೆ ಏನು ಕಮ್ಮದ? ನಾನು ಅನುಷ್ಠಾನದಾಗ ಕುಂತಿದ್ದ, ಎಲ್ಲಿ ಅಂತಂದ್ರ ಪುಣ್ಯಾಶ್ರಮ, ಪಂಚಾಚಾರ್ಯ ಪುಣ್ಯಾಶ್ರಮದಾಗ ಅನುಷ್ಠಾನದಾಗಿದ್ದ. ಅವಾಗ ಆ ಮಾತಾ ಹಿಂಗ್ ಕಟ್ಕೊಂಬಂದಳು, ಹಿಂಗ್ ಅವು ಎಲ್ಲ ಕೊರೋನಾದಾಗ ಕಟ್ಕೋತೀವಲ್ಲ, ಹಂಗೆ ಕಟ್ಕೊಂಬಂದಳು. ನಾ ಅಂದ್ರೆ ನೀ ಯಾರಿದ್ದೀನಿ ಕಾಣಿಸಲು ಹೊಂಟಿದ್ದು ಗೊತ್ತಾಗಲ್ಲ ನೋಡಿದ್, ಯಾರಿದ್ದಿ? ಹಿಂಗೆ ಹಳ್ಳು ತೆಗೆದು ನಾನೇ ಇದ್ದೀನಿ ಅಪ್ಪ ಅಂತ ಮಾತು ಮುಚ್ಕೊಂಡ್ಳು. ಯಾಕೆ ಮುಚ್ಕೋತಿ ಆತಕ್ಕೆ? ಇಲ್ಲೇನದ ಅಂತ ಗಡಬಡದ ಅಪ್ಪ, ಸಪ್ರೇಟ್ ಮಾತಾಡೋದದ. ಸಪ್ರೇಟ್ ಏನ್ ಮಾತಾಡೋದಮ್ಮ ಹೇಳು, ಸಪ್ರೇಟ್ ಏನದ? ಏನ್ ರೊಕ್ಕ ಕಂಬಿದ್ದ? ರೊಕ್ಕದ್ದೇನು ವಿಚಾರ ಇಲ್ಲ. ಏನ ಮಗ ಸತಾಸಕತ್ತಾನ? ಅದೂ ಇಲ್ಲ. ಮತ್ತು ವ್ಯವಹಾರದಾಗ ಏನು ಪ್ರಾಬ್ಲಮ್ ಆಗ್ಯದ? ಅದೂ ಇಲ್ಲ. ಆಗ್ಯದರೆ ಅದರೇ ಹೇಳು, ಇಲ್ಲ ಸಪ್ರೇಟ್ ಹೇಳ್ಬೇಕಾತ. ರೇಣುಕಾಚಾರ್ಯ ಮಂದಿರ ಇತ್ತು, ಮಂದಿರದಾಗ ಕರ್ಕೊಂಡು ಹೋಗಿ ದರ್ಶನ ಮಾಡ್ತೀವಿ. ಅಮ್ಮ ಹೇಳ, ನಂದ ಇಷ್ಟು ದೊಡ್ಡ 15 ಕರೋಡ್ ರೂಪಾಯಿ ಮನಿ ಕಟ್ಟಿದಿ, ಇಷ್ಟೇ ಎಲ್ಲ ಆನಂದ ಆಗ್ಯದ. ಮಗ ಫಸ್ಟ್ ಕ್ಲಾಸ್ ಓದಲಕತ್ತಾನ, ಒಬ್ಬನೇ ಒಬ್ಬ ಮಗನ, ಇಷ್ಟು ದೊಡ್ಡ ಬಿಲ್ಡಿಂಗ್ ಆಗ್ಯದ. ಯಾಕೆ ಅಳತಿ? ಯಾಕ ಇಷ್ಟು ಅವಾಗನೇ ಹತ್ತಿಲ್ಲ, ಈಗ ಯಾಕೆ ಅಳತಿದಿ? ಆಕೆ ಅಂದಳು, ಆ ಬಿಲ್ಡಿಂಗ್ ಬೆಂಕಿ ಹಚ್ಚಲಿ ಅಂದಳು. ಎಲ್ಲ ಇವನು ಏನಾಗ್ಯದ? ಬೇಡ್ಕೊಂಡು ಬಿಲ್ಡಿಂಗ್ ಕಟ್ಟಿದಿ, ಯಾಕ ಬೆಂಕಿ ಹಚ್ಚಲಿ ಅಂತೆ ಅಮ್ಮ? ಏನಾಗ್ಯದ? ಇಲ್ಲರಿ ಅಪ್ಪೋರೆ, ನಾವು ಉಪವಾಸ ಇದ್ದಾಗ ಬಹಳ ಸಮಾಧಾನ ಇದ್ದೆವು, ಇದು ಬಂದ ಮ್ಯಾಲ ನಾ ಬಹಳ ಪರೇಶಾನಿ ಆಗೀನಿ ಅಂದಳು. ಏನಾಗ್ಯದ? ಏನಿಲ್ಲ, ಮನಿಗೆ ಹತ್ತಲ್ಲ ಹೊಂಟಾನ ನನ್ನ ಗಂಡ, ನನ್ನ ಮ್ಯಾಲಿಂದ ಖ್ಯಾಲೆ ಹೋಗ್ಯದ. 15 ದಿನ ಆ ಕಡೆ ಇರ್ತಾನ, ಬೆಂಗಳೂರು ಮೈಸೂರು ಆ ಕಡೆ ಇರ್ತಾನ. ನಂದ ಏನು ಗಡಬಡ ಬ್ಯಾರೆ ಹೆಣ್ತಿಗೆ ಮಾಡ್ಕೊಂಡ ಒಂದ 10 ಹೆಂಗಸಿದ್ದಿರ್ಬೇಕು ಅಂದಳಕಿ. ಇನ್ನು ಏನ್ ಹೇಳ್ಬೇಕು ಅನ್ನೋದಕ್ಕೆ ಆ ಮಾತಿಗೆ ಪರೇಶಾನ್ ಆಗಿನ್ರಿ ಅಪ್ಪರೇ. ನಂದ ನಾವು ಪೂಜಾ ಮಾಡಿ ಪಡ್ಕೊ ಅಂತೇಳಿ ಕೊಟ್ಟಿದ್ದೇವಮ್ಮ, ಆದ್ರೆ ಕಳ್ಕೊ ಅಂತ ನಾ ಕೊಟ್ಟಿಲ್ಲ. ಆದ್ರೆ ಇದಕ್ಕ ಹೇಳೋದು ಹೇಳ್ತೀವಿ, ನಿಮ್ಮ ಮನೆಯವ್ರಿಗೆ ಕೇಳಿದ್ರು ಚಲೋ ಅದ ಅಂತಂದೀವಿ. ಮತ್ತು ಅವರಿಗೆ ಭೇಟಿ ಆದೀವಿ. ಏನ್ರಿ ಸಾಬ್ರೆ ಹಿಂಗೆ ಮಾಡತ್ತೀರಂತ, ಗಡಬಡ ಆಗ್ಯದ. ಆಕಿನ ತಲೆ ಖರಾಬ್ ಆಗ್ಯದ್ರಿ ಹಂಗೆ ಅಂತ. ನಾ ಏನು ಬೇಡದ? ನಿಮಗೆ ಏನಂದ? ದೇವಿಗೆ ಏನು ಬೇಡಿದೀವಿ?
ದುಡ್ಡು ಬೇಡಿದೀವಿ. ದುಡ್ಡು ಕೊಟ್ಟ ಮೇಲೆ ಆ ದುಡ್ಡಿನಿಂದ ಏನು ಮಾಡ್ಬೇಕನ್ನತಕ್ಕಂಥದ್ದು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಸುಖದ ಸಂತತಿ, ಸುಖದ ಸಂಪತ್ತಿ ಸಿಗಬೇಕಾದ್ರೂ ಕೂಡ ಪ್ರಾರಬ್ಧ ಚಲೋ ಬೇಕಂತನ. ಒಳ್ಳೆ ಪುಣ್ಯ ಕರ್ಮ ಮಾಡಿದ್ರನೇ ಆ ಪುಣ್ಯ ಕರ್ಮದಿಂದೇ ನಮಗ ಸುಖ ಸಿಗ್ಲಿಕ್ಕೆ ಸಾಧ್ಯದ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ನಾಯಿಯ ಹಾಲು नाईगल्लदे पंचामृतಕ್ಕೆ सल्लदय्या. कुत्र्याचा बी दूध राहते, गाढवाचा बी दूध राहते, म्हैसीचं बी दूध राहते, सगळं प्राणी शिळे मेंढरेला बी दूध राहते की नाही. अभिषेकला कोणता घेता दूध? गाईचं दूध श्रेष्ठ. गाई आणि आई ಇವೆರಡು ಬಹಳ ದೊಡ್ಡ ನಮ್ಮ ಭಾರತ ಭೂಮಿಯೊಳಗ ಶ್ರೇಷ್ಠ ಸ್ಥಾನ ಯಾವುದಾದ್ರೂ ಪಡ್ಕೊಂಡದ್ದ ಅಂತ ಆದ್ರ ಒಂದು ತಾಯಿ, ಒಂದು ಗಾಯಿ. ನೋಡ್ರಿ, ಅಂತ ಒಂದು ತಾಯಿ ಪಡ್ಕೊಂಡು ಗಾಯಿ ವಿಶೇಷ ಮಹತ್ವ ಕೊಡ್ತೀವಿ. ಅದಕ್ಕೆ ಅಭಿಷೇಕಕ್ಕೆ ಏನಪ್ಪ ಅಂತಂದ್ರ ಆಕಳ ಹಾಲೇ ಅಭಿಷೇಕಕ್ಕ ಸಲ್ತದ. ಬೆಳ್ಳಂದ ಕಾಣಿಸ್ಯದ ಅಂತ ತಿಳ್ಕೊಂಡು ಏನು ಬಿ ತಂದು ಹಾಕದ್ರ ನಡೆಯಂಗಿಲ್ಲ. ಹಾಂಗ ರೊಕ್ಕ ಏನದಲ್ಲ, ರೂಪಾಯಿ, ದುಡ್ಡು ದುಡ್ಡು ಇದು ಹಾಲಿದ್ದಂಗಂತ. ಪಾಪ ಮಾಡಿದ್ರೂ ಕೂಡ ದುಡ್ಡು ಬರ್ತದ, ಪುಣ್ಯ ಮಾಡಿದ್ರೂ ಕೂಡ ದುಡ್ಡು ಬರ್ತದ. ಪಾಪ ಮಾಡಿದ್ರೆ ಹೆಚ್ಚಿಗೆ ದುಡ್ಡು ಬರ್ತದ, ಪುಣ್ಯ ಮಾಡಿದ್ರೆ ದುಡ್ಡು ಕಮ್ಮಿ ಬರ್ತದ. ಮಗ ಪಾಪ ಮಾಡ್ಬೇಕಾ ಬೇಡ? ದುಡ್ಡು ಹೆಚ್ಚಿಗೆ ಬೇಕಾದ್ರೆ ಪಾಪ ಮಾಡಬೇಕು. ಜಲ್ದಿ ಮ್ಯಾಲ ಹೊಂಟು ಹೋಗ್ಬೇಕಾದ್ರೆ ಯಾರಿಗಾರೆ ಕೊಳ್ಕೊಯ್ಬೇಕು, ಕದ ಮತ್ತೇನಿಲ್ಲ. ತಲೆ ಮ್ಯಾಲ ಕಾಲ ಕೊಟ್ಟೆ ಹಾರು ಹೋದಂದ್ರೆ ಮುಗಿದೋಯ್ತು. ಅದಕ್ಕ ಪಾಪ ಮಾಡಿದ್ರು ಅದಕ್ಕೆ ರೊಕ್ಕನೇ ಅಂತಾರ, ಪುಣ್ಯ ಮಾಡಿದ್ರು ಅದಕ್ಕೂ ರೊಕ್ಕನೇ ಅಂತಾರ, ದುಡ್ಡೇ ಅಂತಾರ. ಆದ್ರ ಆ ದುಡ್ಡು, ಪಾಪ ಮಾಡಿದ ದುಡ್ಡು, ಪುಣ್ಯ ಮಾಡಿದ ದುಡ್ಡು ಏನು ವ್ಯತ್ಯಾಸ ಏನಪ್ಪ? ಪಾಪ ಮಾಡಿದ ರೊಕ್ಕಕ್ಕ, ಪುಣ್ಯ ಮಾಡಿದ ರೊಕ್ಕಕ್ಕ ನೋಟು ಒಂದೇ. 500 ರೂಪಾಯಿ ಅಂದ್ರೆ 500ನೇ. ಈಗ 1000 ಅಂತೂ ಅಲ್ಲಕ್ಕೆ ಬರಂಗಿಲ್ಲ, 2000 ಅಂತೂ ಅಲ್ಲಕ್ಕೆ ಬರಂಗಿಲ್ಲ ಏನ್ರಿ. 500 ರೂಪಾಯಿ ನೋಟ್. ಪುಣ್ಯ ಮಾಡಿದ್ರು 500 ರೂಪಾಯಿ ನೋಟೆ, ಪಾಪ ಮಾಡಿದ್ರು 500 ರೂಪಾಯಿ ನೋಟೆ. ಆದ್ರ ಇಲ್ಲೇನು ಕುಂತಿರಲ್ಲ ನೀವೆಲ್ಲ ಏನ್ರಿ, ನೀವೆಲ್ಲ ಕುಂತಿರಲ್ಲ, ನಿಮ್ಮ ಕಿಶಾದಾಗ ಇದ್ದಿದ್ದನು ರೊಕ್ಕನೇ ಅಟ್ಟೆ. ಆದ್ರ ಧಾಬ್ಯಾದಾಗ ಹೋಗಿ ಕೂಡ್ತಾನಲ್ಲ, ಅದೇನಂತಾರ ಬೀರ್ಬಾರ್ ರೆಸ್ಟೋರೆಂಟ್, ಅದ್ರಾಗ ಹೋಗಿ ಕುಂತು ಅವನ ಬಲಿನೂ ಅದನ್ನು 500 ರೂಪಾಯಿನೇ. ಆದ್ರ ಇಲ್ಲಿ ಬಂದವ್ರದ್ದು ದುಡ್ಡು ಆ ದೇವಿ ಭಕ್ತಿ ಮಾಡೋ ಸಲುವಾಗಿ ಅದು ಅರ್ಪಣ ಆಗ್ತದ. ಆದ್ರ ಪಾಪ ಮಾಡಿದ ದುಡ್ಡು ಫುಲ್ ಹೊಡೆಯೋದು, ಫುಲ್ ತಿನ್ನೋದು, ಮತ್ತೆಲ್ಲ ಗಡಬಡಾಗಿ ಬೇಮಾರ ಬಿದ್ದ ಅಂತಂದ್ರ ಪೂರ ದವಾಖಾನಿಗೆ ಹಾಕದು. ಇದಕ್ಕೆ ಬಿಟ್ಟು ಬ್ಯಾರೆ ಏನಿಲ್ಲ. ಅದಕ್ಕ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ, ಪಾಪ ಮಾಡಿದ ಧನ ಅದು ಪ್ರಾಯಶ್ಚಿತ್ತ ಅಂದ್ರೆ ಗೊತ್ತಾಗ್ತದಿಲ್ಲ, ದುಃಖಕ್ಕೆ ಕಾರಣ ಮೂಲ. ಪಾಪದ ಧನ ದುಃಖಕ್ಕೆ ಮೂಲ, ಪುಣ್ಯದ ಧನ ಸುಖಕ್ಕೆ ಮೂಲ. ದಾನ ಕೊಟ್ರ ಸಮಾಧಾನ ಅನಿಸ್ತದ, ಏನೋ ಹಾಳು ಮಾಡಿದ್ರೆ ಸಮಾಧಾನ ಆಗ್ತದ. ಈ ಮಟ್ಗಾಡದ್ ಇದು ಆಡ್ತಾರಕಿವಿ, ಅದು ಏನಂತಾರಕಿದು ಎಲಿ ಸ್ಲಿಪ್ಪರ್ ಕೋಚ್, ಅದು ಆಡ್ತೀವಲ್ಲ, ಅದು ಆಡ ಮುಂದ ಇಷ್ಟು ಮಜಾ ಅನಿಸ್ತದ, ಅದ್ರ ಎಲ್ಲ ಬರ್ಬಾದ ಮಾಡ್ಕೊಳ್ತಾನ. ಅದ್ರೇನು ಪುಣ್ಯ ಬರ್ತದೇನು? ಇಸ್ಪೇಟ್ ಆಡಿ ಯಾರಿಗಾರಿ ಹಾಕದ ಅಂತಂದ್ರೆ ಅದೇನು ಪುಣ್ಯ ಬರ್ತದ? ಪುಣ್ಯ ಬರಂಗಿಲ್ಲ. ಆದ್ರೆ ಇಲ್ಲಿ ಏನಾದರೂ ಸೇವಾ ಒಂದು ಕಟ್ಟಿಗೆ ಉಳಿದ್ರು ಕೂಡ ಪುಣ್ಯ ಅದ. ನೀವು ಕುಡ್ಬೇಡ್ರಿ, ದಾನನೂ ಮಾಡಬೇಡ್ರಿ, ಮಂಟಪನೂ ಹಾಕಬೇಡ್ರಿ, ಕಸನೂ ಹುಡುಗಬೇಡ್ರಿ, ಸುಮ್ಮನೆ ಇಲ್ಲ ಬಂದು ಕುಂತ್ರು ಕೂಡ ಪುಣ್ಯ ಹತ್ತದ. ಸುಮ್ಮ ಬಂದು ಕುಂತ್ರು ಅಂತ ಒಂದು ಪುಣ್ಯದ ಕಾರ್ಯ ಇವತ್ತು
ನಮ್ಮ ಯಕಲಾರ ಗ್ರಾಮದಲ್ಲಿ, ಯಕಲಾರ ಅಂದ ತಕ್ಷಣನೇ ನಂಗೆ ಭಾಳ ನೆನಪು ಬರ್ತದ ರೀ. ಏನು, ನಾ ಯಕಲಾರದಾಗ ಅನುಷ್ಠಾನ ಮಾಡಿದ, ಇದ್ರೊಳಗೆ ಕರ್ನಾಟಕದ ಯಕಲಾರದಾಗ. ಯಕಲಾರ ಎಂಬ ಊರುಗಳು ಭಾಳ ಅವ. ದೊಡ್ಡ ಯಕಲಾರ ಬಿ ಅದ, ಸಣ್ಣ ಯಕಲಾರ ಬಿ ಅದ, ಪುಂಜ ಯಕಲಾರ ಬಿ ಅದ, ಕರ್ನಾಟಕದ ಯಕಲಾರ ಅವ. ಈ ರೀತಿ ಯಕಲಾರಗಳು ಭಾಳ ಅವ. ಆದ್ರೆ ಆ ಯಕಲಾರದಾಗ ನಾನು ಕೆಲವೊಂದು ದಿವಸ ಭಾಳ ದೊಡ್ಡ ಅನುಷ್ಠಾನ ಮಾಡಿದ್ದ. 1 ಲಕ್ಷಾನುಗಟ್ಲೆ ಪಬ್ಲಿಕ್ ಅಲ್ಲಿ ಬಂದಿತ್ತು. ಆ ರೀತಿಯಾಗಿರತಕ್ಕಂಥ ಯಕಲಾರಂಧಗಳಿಗೆ ಈ ಯಕಲಾರದ ಆ ಯಕಲಾರದ ನೆನಪು ಬರ್ತದ. ನಾವು ಧ್ಯಾನ ಮಾಡಿದ್ದು, ನಾವು ಪೂಜಾ ಮಾಡಿದ್ದು, ನಾವು ಜಪ ಮಾಡಿದ್ದು ಸ್ಮರಣ ಆಗ್ತದ. ಅದಕ್ಕೆ ಎಷ್ಟು ಭಾಗ್ಯಶಾಲಿಗಳಿದ್ದೀರಿ ನೋಡ್ರಿ. ನಿರಂತರವಾಗಿರತಕ್ಕಂತಹ ಅನುಸಂಧಾನ ನಮ್ಮ ನವರಾತ್ರಿ ಉತ್ಸವದಲ್ಲಿ ಇವತ್ತು ಇಂಥ ಮಧ್ಯಾಹ್ನ ಅಂದ್ರೂ ಕೂಡ ಕಾಯ್ಕೊಂಡು ಕುಂತೀರಿ. ಕ್ಷೀರ ಚಿಂದು ತೀರಿ ಚಾತ ಕಾಚೆ ರಾಣೆ ತರಿ ಮೇಘಾವಿಣೆ ತೃಷಾಕಾಂತ. ಅದಕ್ಕ ಚಾತಕ ಪಕ್ಷಿ ನದಿ ದಂಡಿ ಮ್ಯಾಲ ಇದ್ರೂ ಕೂಡ ಒಂದು ಹನಿ ನೀರು ಕುಡಿಯಂಗಿಲ್ಲ ಅಂತದು. ಅದು ಯಾವಾಗ ಮಳಿ ಬರ್ತದ, ಯಾವಾಗ ನೀರು ಹಿಡಿಲಿ ಅಂತ ನೋಡ್ತದ. ಹಂಗ ಗುರುಗಳು ಯಾವಾಗ ಬರ್ತಾರ, ಯಾವಾಗ ಅವ್ರ ದರ್ಶನ ಮಾಡ್ಕೋಬೇಕು, ಯಾವಾಗ ನಾನು ಪ್ರಸಾದ ಮಾಡ್ಬೇಕು ಅಂತೇಳಿ ಉಪವಾಸ ಕುಂತ ನಮ್ಮದು ಧ್ಯಾನ ಮಾಡಿರಿ ಅಂತಂದ್ರ ಇವತ್ತು ಡಬಲ್ ಪುಣ್ಯ ನಿಮಗ. ಒಂದು ಪುಣ್ಯ ದೇವಿ ಹೆಸರ ಮ್ಯಾಲ ಉಪವಾಸ ಇದ್ದಿದ್ದು ಒಂದು ಪುಣ್ಯ. ಇನ್ನೊಂದು ಪುಣ್ಯ ಅಪ್ಪೋರ್ ಬರ್ತೀನಿ 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 ಅಂತೇಳಿ ಧೋಕಾ ಮಾಡಿದ್ರು ಅಂತ ವಿಚಾರ ಮನಸ್ಸಿಂದಾಗ ಬಂದ್ರೂ ಕೂಡ ಬರ್ತಾರಂದ ಮ್ಯಾಲ ಅವ್ರು ತಪ್ಸಂಗಿಲ್ಲ. ಸಮಯ ಆಗಬಹುದು, ಆದ್ರೂ ಕೂಡ ಆ ಸಮಯಕ್ಕ ಮೀರದಾದ್ರೂ ಕೂಡ ಅವ್ರು ಬರ್ತಾರ ಅನ್ನತಕ್ಕಂಥ ಭಾವನೆ ತಮ್ಮೆಲ್ಲರೂ ಇಟ್ಕೊಂಡು 4 ತಾಸು 10ಕ್ಕೆ 10:30 11 ತನಕ ಹೇಳಿದ್ವಿ ನಿಮಗೆ. 11 12 1 2 ತಾಸು. ನಾವು 1ಕ್ಕೆ ಬಂದೇವು. 1ಕ್ಕೆ ಅಂದ್ರೆ 12:30 ಅಂದಿದ್ದೆವು, 1ಕ್ಕೆ ಬಂದಿದ್ದೆವು. 2 ತಾಸು ಉಪವಾಸ ಮಾಡಿದ್ರಿ. ಯಾರ ಹೆಸರ ಮೇಲೆ? ಗುರುಗಳ ಹೆಸರ ಮೇಲೆ. 7-8 ದಿವಸ ಉಪವಾಸ ಮಾಡಿರಿ ದೇವಿ ಹೆಸರ ಮೇಲೆ. 2 ತಾಸು ಉಪವಾಸ ಮಾಡಿರಿ ಗುರುಗಳ ಹೆಸರ ಮೇಲೆ. ಠೀಕದ. ನೀವು ದೇವಿ ಎದುರಿಗೆ ಹೋಗಿ ದೇವಸ್ಥಾನದಾಗ ಹೋಗಿ ಸುಳ್ಳು ಮಾತಾಡ್ತೇವೇನು? ಮಾತಾಡ್ತೇವ? ಸುಳ್ಳು ಮಾತಾಡಂಗಿಲ್ಲ, ಕಳ್ಳತನ ಮಾಡಂಗಿಲ್ಲ. ಅರೆ ದೇವಿ ಎದುರಿಗೆ ಹೆಂಗಾಗ್ತದೆ, ದೇವಿ ಎದುರಿಗೆ ಹೆಂಗಾಗ್ತದೆ ವಿಚಾರ ಮಾಡಿ ನಾವು ಭಾಳ ಚಲೋ ಇರ್ತೀವಿ. ಮಾತಾಡಂತ ದೇವಿ ಮನೆಗಳ ಆಕಿಗೆ ಸುಳ್ಳು ಮಾತಾಡ್ತೀವಿ. ಯಾರು ನಿಮ್ಮ ಮಾತು ಕೇಳಂಗಿಲ್ಲ ಅವ್ರ ಮುಂದ ಖರೆ ಮಾತಾಡ್ತೀರಿ. ಯಾರು ನಿಮಗೆ ಮಾತಾಡ್ತಾರ ಅವ್ರ ಎದುರಿಗೆ ಸುಳ್ಳು ಮಾತಾಡ್ತೀರಿ. ಎಷ್ಟು ಹುಷಾರಿದ್ರಿಬೇಕು. ಅದಕ್ಕ ಮಾತಾಡಂತ ದೇವಿ ಎದುರಿಗೆ ಸುಳ್ಳು ಮಾತಾಡಬಾರ್ದು. ನೀವು ದೇವಿಗೆ ಪ್ರಸನ್ನ ಮಾಡ ಸಲುವಾಗಿ ಎಲ್ಲ ಆರತಿ ಅಂತೀರಿ, ಗುಣಗಾನ ಮಾಡ್ತೀರಿ, ಒಳ್ಳೊಳ್ಳೆ ಭಕ್ಷ್ಯ ಭೋಜ್ಯಗಳನ್ನು ಕೊಡ್ತೀರಿಲ್ಲ? ಕೊಡ್ತೀವಿ. ದೇವಿ ಬಹಳ ಹುರ್ಕೊಂಡು ಬಂದಾಳ, ಎಲ್ಲ ಮಾಡ್ಕೊಂಡು ಬಂದಾಳ ಅಮ್ಮ ಅಂತ ತಿಳ್ಕೊಂಡು ಬಹಳ ಖುಷಿಲಿಂದ ನಿನಗೆ ಆಶೀರ್ವಾದ ಕೊಡ್ತಾಳೇನು? ಕೊಡಂಗಿಲ್ಲ. ಆದ್ರ ಮನೆಗಿರ್ತಕ್ಕಂಥ ದೇವಿ ಏನ್ರಿ, ಮನೆಯಾಗಿರ್ತಕ್ಕಂಥ ತಂಗಿನೇ ಇರಬೇಕು, ಅಕ್ಕನೇ ಇರಬೇಕು, ಹೆಣ್ತಿನೇ ಇರಬೇಕು, ನಾದಿನಿನೇ ಇರಬೇಕು, ನನ್ನಂದತರ ಇರಬೇಕು, ಅತ್ತೆರು ಇರಬೇಕು, ಸೊಸೆಯರೇ ಇರಬೇಕು. ಯಾವುದೇ ರೂಪ ತೊಗೊಂಡು ಬಂದಾಳಲ್ಲ, ಈ ಒಬ್ಬಕಿನ ರೂಪ ಈಕಿಂದ ಇಟ್ಟದ ಅಂತೇಳಿರಿ. ಆಕಿ ಒಬ್ಬಕಿನೇ ಅತ್ತೆ ಆತಾಳ, ಒಬ್ಬಕಿನೇ ಸೊಸೆ ಆತಾಳ, ಒಬ್ಬಕಿನೇ ತಂಗಿ ಆತಾಳ, ಒಬ್ಬಕಿನೇ ಅಕ್ಕ ಆತಾಳ, ಒಬ್ಬಕಿನೇ ತಾಯಿ ಆತಾಳ. ಮತ್ತಿನ್ನೇನತ್ತು? ಎಷ್ಟು ರೂಪ ಅದು? ದೇವಿ ಕಮ್ಮಿ ಅವ ರೂಪ, ಪರಂತ ಈ ದೇವಿ ಬಹಳ ಅವ ರೂಪ. ಏನ್ರಿ, ದೊಡ್ಡ ರೂಪ ಇವ್ರದೆಲ್ಲ. ಅದಕ್ಕೆ ಈ ರೂಪ ಧಾರಣ ಮಾಡಿಕೊಂಡು ನಿಮ್ಮ ರೂಪ ಅಷ್ಟಿಲ್ಲ. ನಿಮ್ಮ ರೂಪಗಳು ಕಮ್ಮವ, ಇವ್ರ ರೂಪಗಳು ಬಹಳ ಅವ. ಏನ್ರಿ, ಅದಕ್ಕೆ ಈ ದೇವಿ ಯಾವಾಗ
ಒಂದ್ ವೇಳೆ ಭಾರಿ ಭಾರಿ ವಸ್ತು ತಂದು ನೀವು ಆಕಿಗೆ ಶೃಂಗಾರ ಮಾಡಿದ್ರಿ ಅಂತ ತಿಳಿರಿ. ಈಗ ಹೆಂಗ್ ಶೃಂಗಾರ ಮಾಡತ್ರಲ್ಲ ದೇವಿಗೆ, ಆ ರೀತಿಯಾಗಿ ಏನ್ರಿ ಕದ್ದು ಮುಚ್ಚಿ ಜಮಾ ಮಾಡಿ ರೊಕ್ಕ ಜಮಾ ಮಾಡಿ ಒಂದು ತೊಲಿ ಬಂಗಾರ ತಂದಕ್ಕೆ ಆಕಿನ ಕೈದಾಗ ಕೊಡ್ರಿ. ಯಾರ ಕೈದಾಗ? ನಿಮ್ಮ ಹೆಂಡತಿ ಆದ್ರೆ ಹೆಂಡತಿ ಕೈದಾಗ ಕೊಡ್ರಿ, ತಂಗಿದ್ರ ತಂಗಿ ಕೈದಾಗ ಕೊಡ್ರಿ, ಅವು ಇದ್ರ ಅವದ ಕೈದಾಗ ಕೊಡ್ರಿ, ಅಕ್ಕಿದ್ರ ಅಕ್ಕನ ಕೈದಾಗ ಕೊಡ್ರಿ. ಅವ್ರು ಖುಷಿ ಆತಾರ, ಪರೇಶಾನ್ ಆತಾರ? ಖುಷಿ ಆತಾರ. ನೀವು 10 ತೊಲಿ ಬಂಗಾರ ಆಕಿನ ಕೈದಾಗ ಇಡ್ರಿ, ಖುಷಿ ಆತಾಳ ಆಕಿ? ಆತೊಳೋ ಬಿಡ್ತೋಳ ನಿಮ್ಗೇನು ಗೊತ್ತ? ಆದ್ರೆ ಈಕಿ ಜೀವಂತ ತಾಯಿ ಅಳ, ಜೀವಂತ ಅವು ಅಳ. ಅದಕ್ಕೆ ಈಕಿನ ಸೇವಾ ಮಾಡಿ ಆಕಿನ ಆಶೀರ್ವಾದ ತಗೊಂಡು ಈಕಿನ ಬಳಿ ಬಂದಾಗ ಅವಾಗ ಆಕಿ ಆಶೀರ್ವಾದ ಕೊಡ್ತಾಳೆ. ಇಲ್ಲಿ ತನಕ ಕೂಡ ಇವತ್ತಿನಿಂದ ಪೂರ ಪಕ್ಕ ನಿರ್ಣಯ ಮಾಡ್ರಿ, ಹೋಗಿ ಕೈಕಾಲು ಹೊತ್ರಿ, ಅವ್ರದ್ದು ಆರಾಮದಿಂದ ಸಮಾಧಾನದಿಂದ ಸೇವಾ ಮಾಡ್ರಿ, ಸಮಾಧಾನ ಆಗ್ತಾರ. ಅದಕ್ಕ ತಾಯಿ ಮಾತೃ ದೇವೋಭವ ಪಿತೃ ದೇವೋಭವ ಅಂತಂದ್ರು. ಅದಕ್ಕ ಮೊಟ್ಟ ಮೊದಲನೇ ದೇವರು ಅಂತಂದ್ರೆ ಯಾರು ಅಂದ್ರ ನಮ್ಮ ತಾಯಿ ಇದಾಳ. ಅದಕ್ಕೆ ಜೀವಂತ ತಾಯಿಯನ್ನ ಸೇವಾ ಮಾಡಿ ಈ ಮೂರ್ತಿಯ ಆರಾಧನೆ ಮಾಡಿದೀವಿ ಅಂತಂದಾಗ ಆ ಮಾತೆ ಆದಷ್ಟು ಬೇಗ ನಿಮಗ ಆಶೀರ್ವಾದ ಮಾಡ್ತಾಳ. ಅಂಥ ಕೃಪಾ ಆಶೀರ್ವಾದ ತಮ್ಮೆಲ್ಲರ ಜೀವನದಲ್ಲಿ ಭಗವಂತ ಕೊಟ್ಟು ಕಾಪಾಡಲಿ. ಸಮಯದ ಅಭಾವ, ಸುಖ ಶಾಂತಿ ಸಮೃದ್ಧಿ ಆಯುಷ್ಯ ಆರೋಗ್ಯ ಐಶ್ವರ್ಯ ಯಶಸ್ವಿ ನಮ್ಮ ಈ ಎಲ್ಲ ದೇವಿಯ ವಸ್ತ್ರ ಧಾರಣ ಮಾಡಿಕೊಂಡು ಬಹಳ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಅದಕ್ಕೆ ಈ ಕಾರ್ಯಕ್ರಮಕ್ಕ ನಮ್ಮ ಉಮಾಕಾಂತ್ ಸ್ವಾಮೀಜಿ ಇವರು ತಮ್ಲೂರ್ದವ್ರು, ನಿಮ್ಮ ಊರದ ಅಳಿಯ ದೇವರು ಏನ್ರಿ, ಹಳೆಯ ದೇವ್ರು ಅಂತಾರೆ, ದೇವ್ರು ಅಂತಾರ ಅವ್ರಿಗೆ, ಹಳೇನಿಗೆ ದೇವ್ರು ಅಂತಾರ. ಹಂಗ ಹಳೆ ದೇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರ ಗುರುದೇವ್ರಿಗೆ ಕರೆದು ಇಲ್ಲಿ ಭೇಟಿ ಮಾಡಿಸ್ಬೇಕಂತ ತಿಳ್ಕೊಂಡು ಹೈದ್ರಾಬಾದ್ನಿಂದ ನನಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮೂರ್ ತನ ಕರೆಸಂತ ಪ್ರಯತ್ನ ಉಮಾಕಾಂತ ಸ್ವಾಮೀಜಿ ಮಾಡಿದ್ದಾರೆ. ಅದಕ್ಕೆ ಬಹಳ ನಿಷ್ಠಾವಂತ ವ್ಯಕ್ತಿ. ನಮ್ಮ ಸದ್ಗುರು ಬಸವಲಿಂಗ ಶಿವಾಚಾರ್ಯರ ನಾತು नातू नातू आहे पंतुकी नातुकी नातू नातू आहे, पहिले महाराजाचा नातू आहे ते, म्हणून आमचा त्यांच्या थोडा नाता जास्त आहे. ಅದಕ್ಕೆ ಅವರಿಗೆ ಏನೋ ಒಂದು ಗಂಭೀರ ಪರಿಸ್ಥಿತಿ ಬಂದು ಬಹಳ ಒಳ್ಳೆ ಮನಸ್ಸರಿಗೆ ಜೀವನ ಸಾಗಿಸೋದು ಬಹಳ ಕಠಿಣದ ಒಂದು ಪರಿಸ್ಥಿತಿ ಬಂದಾಗ ಅಪ್ಪಾಜಿ ಹ್ಯಾಂಗ್ ಮಾಡ್ಲಿ, ಏನು ಮಾಡ್ತೀವಿ, ಬಿಟ್ಟು ಓಡ್ ಹೋಗಂದಿನಿ. ಎರೇಬಾಡು ಊರದಾಗ, ಇಲ್ಲಿ ಈ ಊರದಾಗ ನಿಂಗೆ ಸುಖ ಬೀಳಂಗಿಲ್ಲ, ಹೋಗು ಅಂತಂದಿವಿ. ಅದಕ್ಕೆ ಎಲ್ಲ ಕುಡದದ ತೋಳದದ ಏನದ ನಮ್ಗ ಕುಡದಿತ್ತು, ನಾವು ಕೊಟ್ಟಿದ್ದೀವಿ, ನಾವು ಬಹಳಷ್ಟು ಅವ್ರ ಜೊತೆಗೆ ಎಲ್ಲ ವ್ಯವಹಾರ ಮಾಡ್ತಿದ್ದೀವಿ. ಅಂತ ಸಂಕಷ್ಟ ಕಾಲದಾಗ ಅವ್ರಿಗೆ ಹೇಳಿದಾಗ ತಮ್ಲೂರು ಬಿಟ್ಟು ಹೈದರಾಬಾದಕ್ಕೆ ಹೋದ್ರು. ಒಂದಿನ ನನಗೆ ಕರೆಸಿ ಪೂಜಾ ಮಾಡಿಸಿದ್ರು. ನನಗೆ ನೋಡಿ ಬಹಳ ಆನಂದ ಆಯಿತು. ಕರೋಡೋ ರೂಪಾಯಿ ಪ್ರಾಪರ್ಟಿ ಮಾಡಿ ಬಹಳ ಭವ್ಯ ಬಂಗ್ಲಾ ಅಲ್ಲಿ ತಯಾರು ಮಾಡಿದ್ದಾರೆ. ಅಲ್ಲಿ ಪೂಜಾ ಮಾಡಿದೀವಿ. ಲಕ್ಷ್ಮಿ ಆರಾಧನೆ ಏನೋ ಮಾಡಿದ್ರು, ಒಂದು ಏನೋ ಮಹಾಲಕ್ಷ್ಮಿ ಪೂಜಾ ಮಾಡಿ ನಮ್ಮನ್ನ ಬರಮಾಡಿಕೊಂಡು ಆ ಸೇವೆಯನ್ನು ಮಾಡಿದಾರ. ಅಂಥವ್ರು ಇವತ್ತು ನಿಮ್ಮ ಊರಿನ ಏನ್ರಿ ಅಳಿಯ ದೇವರು ಇವತ್ತು ನಿಮಗೆ ಭೇಟಿ ಮಾಡಿಸಿದಾರ. ಅವರಿಗೂ ಕೂಡ ಗುರುಗಳ ಆಶೀರ್ವಾದ ಇರಲಿ. ಅದೇ ರೀತಿಯಾಗಿ ನಮ್ಮ ಬಸವರಾಜ್ ಪಾಟೀಲ್ ಪತ್ಲಾಪುರ್ ಪ್ರತಿ ವರ್ಷ ಕಪಿಲಾಧಾರ ಸುಕ್ಷೇತ್ರಕ್ಕೆ ಬಂದು ಒಂದು ದಿವಸದ ಪ್ರೋಗ್ರಾಮ್ ಮಾಡಿ ಮಹಾಪ್ರಸಾದದ ವ್ಯವಸ್ಥೆಯನ್ನ ಮಾಡ್ತಾ ಇರ್ತಾರೆ. ನಮ್ಮ ಜೊತೆಗೆ ಬರತಕ್ಕಂತಹ ಅನೇಕ ಭಕ್ತಾದಿಗಳು ಕಪಿಲಾಧಾರ ಸುಕ್ಷೇತ್ರಕ್ಕ ನಡ್ಕೋಂತ ನಮ್ಮ ಪದಯಾತ್ರದಾಗ ಬಂದು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವ್ರನ್ನು ಕೂಡ ಯಾವಾಗ ಬರ್ತೀರಿ ಅಪ್ಪವ್ರಿ, ಯಾವಾಗ ಬರ್ತೀರಿ ಅಂತ ತಿಳ್ಕೊಂಡು ಮೇಲಿನ ಮೇಲ ನಮ್ಮನ್ನ ಬರಮಾಡ್ಕೊಡ್ತಾರೆ. ಅದೇ ರೀತಿಯಾಗಿ ನಮ್ಮ ಇದ್ರೊಳಗ ನಾ ಯಾವಾಗ ಮಧುನೂರದಾಗ ಆ ಮಧುನೂರದಾಗ ಬಂದಾಗ ನಮ್ಮ ಪಂಡಿತರಾವ್ ಪಟೇಲ್ ಒಬ್ರು ಅಣ್ಣವ್ರಿದ್ರು, ಇದ್ರು ನೋಡ್ರಿ, ಅವ್ರ ಹೆಸರೇನು ಮಾಧುರಾವ್ ಪಟೇಲ್. ಮಾಧುರಾವ್ ಪಟೇಲ್, ಅವಾಗ ಮಾಧುರಾವ್ ಪಟೇಲ್ ಇದ್ರು. ಮಾಧುರಾವ್ ಪಟೇಲ್ ಅವಾಗ ಇದ್ದಾಗ ನಾವು ಇವರಿಗೆ ಬಂದು ಕೆಲವೊಂದು ದಕ್ಷಿಣ ವಗರೆ ಜಮಾ ಮಾಡಿಕೊಂಡು ಹೋಗಿದ್ದೀವಿ. ನಮ್ಮ ಇವ ಬಂದಿದ್ದ ಗಂಗಾರಾಮ್ ಎಮ್ ಎಲ್ ಎ ಗಂಗಾರಾಮ್ ಕರ್ಕೊಂಡು ಬಂದು ನಿಮ್ಮ ಊರದಾಗ ಎಲ್ಲ ಚಂದಾಪಟ್ಟಿ ಮಾಡಿ ಇವನು ಬಹಳ ದೊಡ್ಡ ಕಾರ್ಯಕ್ರಮ ಆ ಟೈಮ್ನಾಗ ನಾವು ಮಾಡಿದ್ದೀವಿ. ಪಂಡಿತರಾವ್ ಪಟೇಲ್ ಒಬ್ಬರು ನಮಗೆ ಭಾಳ ಪರಿಚಯ, ಯಾವಾಗೂ ಮಾತಾಡ್ಕೊಂತ ಇರ್ತಾರ. ಭೇಟಿ ಕಡಕ್ಕಿದಾರ ಥೋಡೆ, ಯಾವಾಗ ಡೇಂಜರ್ ಕೆಲಸ ಬಂದ್ರು ಬಿ ಅವ್ರಿಗೆ ಹೇಳ್ತೇವೆ ನಾವು ಏನ್ರಿ. ಅದಕ್ಕೆ ಒಳ್ಳೆ ಕೆಲಸಕ್ಕೂ ಕಾರ್ಯದಲ್ಲಿನೂ ಕೂಡ ಅವರು ಸಹಭಾಗಿ ಆಗ್ತಾರೆ. ಅದಕ್ಕೆ ಇದೇ ರೀತಿಯಾಗಿ ಅನೇಕ ಭಕ್ತಾದಿಗಳು, ಎಲ್ಲರ ಹೆಸರು ತೊಳಕ್ಕಾಗಲ್ಲ, ಆದ್ರೂ ಕೂಡ 25 ತಾರೀಖಲು ಏಮನ್ನದಿ ಪದಯಾತ್ರ ಪ್ರಾರಂಭ. ಪದಯಾತ್ರದೊಳಗ
ನಮ್ಮ ದಿಂಡಿದಾಗ ಯಾರೇ ಬಂದ್ರು ಅಂತಂದ್ರ ಮುಂದ ಅವ್ರು ವಿಚಾರ ಮಾಡ್ತಾರ, ಇಂಥ ಆನಂದ, ಇಂಥ ಪ್ರವಚನ, ಇಂಥ ಕಾರ್ಯಕ್ರಮ ಅಪ್ಪಾಜಿಯವರೇ ಬಹಳಷ್ಟು ತಿರುಗಾಡಿನಿ, ಆದ್ರೆ ಇಂಥ ಆನಂದ ನನಗೆ ಸಿಗ್ಲಿಕ್ಕ ಸಾಧ್ಯ ಇಲ್ಲ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಯಾಕಪ್ಪ ಅಂತಾರೆ ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ ಮೂರು ವೇಳೆ ಅವ್ರಿಗೆ ಏನ್ ಮಾಡ್ತೀವಿ ಅಂತಂದ್ರೆ ಪ್ರವಚನ ಕೊಡ್ತಾ ಇರ್ತೀವಿ. ಅದಕ್ಕೆ ಅವ್ರಿಗೆ ಮಾರ್ಗದರ್ಶನದಾಗ ತಗೊಂಡು ಹೋಗ್ತಾ ಇರ್ತೀವಿ. ಯಾರಿಗಾದ್ರೂ ಬರೋದಿತ್ತು ಅಂತಂದ್ರೂ ಕೂಡ 25ನೇ ತಾರೀಕಿಗೆ ಮದ್ನೂರ್ಕ ಮಧ್ಯಾಹ್ನ 3 ಗಂಟೆಗೆ ತಾವು ಬರಬೇಕು. ಮತ್ತು ನಿಮ್ಮ ವಾಹನದ ವ್ಯವಸ್ಥೆ ನೀವು ಮಾಡಿಕೊಂಡು ಬಂದರೂ ಚೆನ್ನಾಗಿರ್ತದ. ಪ್ರಸಾದದ ವ್ಯವಸ್ಥೆ ಮಾತ್ರ ಪ್ರತಿಯೊಂದು ಹೆಜ್ಜೆಗೂ ಕೂಡ ಪ್ರಸಾದದ ವ್ಯವಸ್ಥೆ ಅಲ್ಲಿ ನಿಮ್ಮದು ಜೇಬು ಖರ್ಚ ಮಾಡೋದು ಜರುತ್ತಿಲ್ಲ. ನೀವು ಕಟ್ಕೊಂಡು ಬಂದ್ರೂ ಕೂಡ ಗಂಟು ಹಂಗೇ ಇರ್ತದ, ಏನ್ರಿ ಮನೆಗೆ ವಾಪಸ್ ತರಬೇಕಾಗ್ತದ. ಅದಕ್ಕೆ ಅಂಥ ಒಂದು ಸುವಿಧೆ ನಾವು ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಸಹಯೋಗ ಇರಲಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ 2 ಮಾತುಗಳನ್ನು ಮುಗಿಸ್ತೇವೆ. ಸಾಂಬಜೈ ನಮ ಪಾರ್ವದೇ ಹರ 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 ಮಹಾದೇವನ್ರಿ ಮೂಕ್ ಹಾತಿರ್ಲಕ್ಕ ಹರ ಹರ 2 ಕೈ ಮೇಲೆ ಎತ್ರಿ ಹರ 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 ಹರ